ನಮ್ಮ ತಾಯಿ ಮಾವೆಲ್ಲ ಮಾತು ಮೋಸ ಮಾಡ್ಬಿಟ್ಟಾರ ಪಾಪ. ಕಪ್ಪಲ್ ನಾಗೇಶಪ್ಪನವರು ಪವಿತ್ರ ಮಕ್ಕನವರಿಗೆ 100 ರೂಪಾಯಿನ ಆಹಾರ ಮಾಡಿರುತ್ತಾರೆ. ಕಲಾಭಿಮಾನಿಗೆ ನನ್ನ ಧನ್ಯವಾದಗಳು. ಅಹೇ ಮಾವಯ್ಯ, ಈಗಲಾದರೆ ನಿನ್ನ ಮನಸ್ಸಿಗೆ ಅವನು ಪ್ರಾರಬ್ಧ ಕರ್ಮ ಪಡೆದಿರುಕೊಂಡು ಬಂದಿರುವ ಹಾಗೆ ಆಗಿರುವುದು ಕಾರತಿಯೇ. ಬೆಳ್ತಕಲಾಡಿದ ಒಂದು ಭಾಗ ಇವಾಗ ಒಂದು ಭಾಗ ಆಯ್ತು ಪಾಪ ಇದ್ದಂತ. ಅಮ್ಮ ರತಿ, ನಿನ್ನ ಗಂಡ ಹೋದ ಮೇಲೆ ನಮ್ಮ ಮನೆಯಲ್ಲಿ ಇರಬೇಕಾದರೆ ಇರಬಹುದು, ಇಲ್ಲವಾದರೆ ಮಾವಯ್ಯ ನಿನ್ನ ಗಂಡನಿಂದ ನೀನು ಸಹ ಹೋಗಬಹುದು. ನನ್ನ ಮಗನ ಕ್ಷೇಮವೇ ನನಗಿಲ್ಲದ ಹೋದ ಮೇಲೆ ನಿನ್ನ ಕ್ಷೇಮವು ತೆಗೆದುಕೊಂಡು ನಾನೇನು ಮಾಡಲಮ್ಮ. ಅಮ್ಮ ರತಿ ಮನ್ಮಥನ ಸತಿ ಮಾವಯ್ಯನ್ನಗೇನೇನೋ ಮಾವಯ್ಯನ್ನಗೇನೇನೋ ಸಾವೇಘನೆ ಮಾವ ನೇವದಯನ್ನಾಗೆ ಬಲೋ ಪ್ರೇಮವ ಚೆನ್ನಾಗಿ ಹೇಳುವಂತಾರು. ಕಾಂತಾನ ಉರೇಯ ಕಾಂತಾನ ಗೌರೇಯ ಕಾಂತಾರಲ್ಲಿಗೇನೇನೋ ಸಂತೋಷದಿಂದಲೇ ಕಳುಹೇ ಸಂತೋಷದಿಂದೇರೋ ಪಂಥ ಮಾವಯ್ಯನ್ನಗೇನೇನೋ ಸಾವೇಗೇನೆ ಮಾವ ನೇವದಯನ್ನಾಗೆ ಬಲೋ ಪ್ರೇಮವ ಅಹೇ ಮಾವಯ್ಯ, ಅಮ್ಮ ಸೊಸೆಯೇ, ನಾವಿನ್ನೂ ಹೋಗುತ್ತೇವೆ. ನಮಗೆ ಸಾವಿಗೆ ವೀಳ್ಯವನ್ನು ಕೊಡೋ ಮಾವಯ್ಯ. ಅಮ್ಮ ರಥಿ, ಮಾವಯ್ಯ ಪ್ರಾರಬ್ಧ ಕರ್ಮ ದಾರು ತಪ್ಪಿಸುತ್ತಾರೆ. ಹಿಂದಕ್ಕೆ ಸಂಭಮೂರ್ತಿ ಹೆಂಡತಿಯಾದ ಸತಿದೇವಿ ದಕ್ಷಜ್ಞದಲ್ಲಿ ತುಮಕಿ ಪ್ರಾಣತ್ಯಾಗ ಮಾಡಿಕೊಳ್ಳಲಿಲ್ಲವೇ? ಅಮ್ಮ ರಥಿ, ಮಾವಯ್ಯ ದಶರಥ ಮಗನಾದ ಶ್ರೀರಾಮಚಂದ್ರನ ಅರಣ್ಯಕ್ಕೆ ಹೋದಾಗ ರಾಮ ರಾಮ ಎಂದು ಕೇಳಲಿಲ್ಲವೇ? ಅಮ್ಮ ರಥಿ, ಮಾವಯ್ಯ ಇದು ಅಲ್ಲದೆ ಸೂರ್ಯವಂಶದಲ್ಲಿ ಸಗರ ಚಕ್ರವರ್ತಿ 60 ಮಂದಿ ಮಕ್ಕಳಿದ್ದರು. ಸಗರ ರಾಜೇಂದ್ರ ಅಶ್ವತ್ಥಯಾಗವನ್ನು ಮಾಡಿ ಒಂದು ಕುದುರೆಯನ್ನು ಬಿಟ್ಟರು. ಅಮ್ಮ ರಥಿ, ಮಾವಯ್ಯ ಇದು ಅಲ್ಲದೆ ಸಗರರಾಜನ ಮಕ್ಕಳು ತದ್ವಾಜುಡನೆ ತಿರುಗುತ್ತಿರಲು ಅಶ್ವಕ್ಕೆ ಸಗರರಾಜನ ಒಂದು ಯಜ್ಞ ಮಾಡಿದ್ದಕ್ಕೆ ಆ ಒಂದು ಯಜ್ಞವಾದರೆ ಸತ್ಯಜ್ಞವಾಗುವುದೆಂದು ಸತಮಾನ್ಯರೆಂಬ ಹೆಸರು ಇವರಿಗೆ ಬಂದರೆ ದೇವೇಂದ್ರ ಮಹಾಭೇದ ಪಟ್ಟಿದ್ದು ಗೊತ್ತಿಲ್ಲದ ವಿಷಯ ನಮ್ಮ. ಅಮ್ಮ ರಥಿ, ಮಾವಯ್ಯ ತತ್ವಾಜಿಯಿಂದ ಮಾಯದಿಂದ ಕದ್ದುಕೊಂಡು ಹೋಗಿ ಮಾಯದಿಂದ ಕದ್ದುಕೊಂಡು ಹೋಗಿ ಪಾತಾಳ ಲೋಕದಲ್ಲಿ ಕಪಿಲ ಋಷಿಯಿಂದ ಹೊಂಭಾಗದಲ್ಲಿ ಕುದುರೆಯನ್ನು ಕಟ್ಟಿ ಹಾಕಲು ಆ ರಾಜನ ಮಕ್ಕಳು ಹೋಗಿ ನೋಡಿದರೆ ಈ ಋಷಿಯ ಕಳ್ಳನಿಂದ ತಿಳಿದು ಋಷಿಯ ಮೇಲೆ ಸಗರ ಮಕ್ಕಳು ಬಾಣ ಪ್ರಯೋಗ ಮಾಡಿದ್ರಲ್ಲಮ್ಮ.
ಅಮ್ಮ ರತಿ ಮಾವಯ್ಯ ಸಗರ ಮಕ್ಕಳು ಬಾಣ ಪ್ರಯೋಗ ಮಾಡಿದರು. ಆ ಕಪಿಲ ಋಷಿ ಕಣ್ಣು ತೆರೆದು ನೋಡಿ ತಕ್ಷಣವೇ ಸಗರ ಮಕ್ಕಳು 60 ಮಂದಿ ಮಕ್ಕಳು ಮಡಿದರಲ್ಲಮ್ಮ. ಅಮ್ಮ ರತಿ ಮಾವಯ್ಯ ಅದೇ ವಂಶದಲ್ಲಿ ಭಾಗೀರಥನ ಪುಟ್ಟಿ ಭಾಗೀರಥಿ ತಂದು ಅವರನ್ನು ಪುನರ್ಜೀವ ಕೇಳಿಸಲಿಲ್ಲವೇ? ಅಮ್ಮ ರತಿ ಮಾವಯ್ಯ ಗಂಡ ಸತ್ತರೆ ಹೇಗೆ ಇರಲಿ, ಎಲ್ಲಿ ಕಾಲ ಕಳೆಯಬೇಕೆಂದರೆ ಪರಮ ಪರಸ್ಪರ ಗುರು ಹೇಗಿಟ್ಟಿರ್ತಾನೆ ಆಗಿತ್ತು ಕಾಲ ಕಳೆಯಬೇಕು. ಅಮ್ಮ ರತಿ ಮಾವಯ್ಯ ವಿಧಿವಶವಲ್ಲೆನೆಂದರೆ ಬಿಟ್ಟಿದ್ದೆ. ನೀನೀಗ ಅಂತಃಕರಣದಿಂದ ದ್ವಾರಕಾಪುರದಲ್ಲಿ ಅತ್ತೆ ಮಾವನ ರಕ್ಷಣೆ ಮಾಡಬೇಕೆಂದು ತಿಳಿದರಂತೂ ಒಳ್ಳೆಯದು. ಇಲ್ಲವಾದರೆ ಮಾವಯ್ಯ ಅಮ್ಮ ರತಿ ಮಾವಯ್ಯ ಇರುವುದಿಲ್ಲವೆಂದರೆ ನಿನ್ನ ಗಂಡನಿಂದ ಇದೇ ದಾರಿಯಾಗಿ ಹೋಗಬಹುದಮ್ಮ ರತಿ. ಮನ್ಮಥನ ಸತಿ ಕಾಮನ ಸತಿ. ಮಾವಯ್ಯ ಕೃಷ್ಣ ಅದೇ ಚೆನ್ನಾಗಿ ಕೃಷ್ಣ ರತಿಯೇ ಇಂಥ ಮೋಸವನ್ನು ಮಾಡಬೇಕೆಂದು ಎಷ್ಟು ದಿನಗಳಿಂದ ನೀನು ಮನಸ್ಸಿನಲ್ಲಿ ಅವನು ಇಟ್ಟುಕೊಂಡಿದ್ದೆ? ಪ್ರಾರಬ್ಧ ಪಡೆದುಕೊಂಡು ಬಂದಿರುವ ರತಿಯೇ. ಮಾವಯ್ಯ ಅಮ್ಮ ರತಿಯೇ ಎನ್ನ ಕಾಂತನನ್ನು ಕಳಿಸಬೇಕೆಂದು ಎಷ್ಟು ಮೋಸವನ್ನು ಮಾಡಿದ್ದೆ? ಅದು ಭಕ್ತರ ಅಳುವಕ್ಕೋಸ್ಕರ ನಾನು ಕೊಟ್ಟಿರುವ ನಮ್ಮ ರತಿ ಮನ್ಮಥನ ಸತಿ. ಅಹೇ ರತಿ ಯಾತಕ್ಕೆ ದುಃಖಿಸುತ್ತಿದ್ದೆ? ಕಾಂತ ಬೆಟ್ಟಕ್ಕೆ ನಾಗಿ ಒದರಿ ಹೊಟ್ಟೆ ಒಪ್ಪಿ ಸತ್ತಿದ್ದೆಂಬಗಾದ ಎಂತ ಈ ಕೃಷ್ಣರಾಯನಿಗೆ ಅಂತಃಕರಣ ತಪ್ಪಿದ ಮೇಲೆ ನೀನು ಎರಡನೇ ಮಾತನಾಡಬೇಡ. ನೀನು ಎನ್ನ ಹಿಂದ ಬರಬೇಕಾದರೆ ರಥವನ್ನೇರು ನಡಿ. ಆಹೋ ಅಪ್ಪನ ಜಾಗ್ರತೆಯಿಂದ ವೀಳ್ಯ ಮಂಕೊಡು ಜೀವದಾಸೆ. ಇದೋ ನಿನ್ನ ಅಂತಃಕರಣದಿಂದ ಪಂಪಾ ಸರೋವರಕ್ಕೆ ತೆರಳಿ ಕಪ್ಪು ಬಿಲ್ಲಿಗೆ ಹರವಿಂದಾದಿ ಪಂಚಜರಂಗರ ಮೂಡಿ ಅನಾದಿ ಕಾಲದಿಂದ ತಪಸ್ಸಿಗೆ ಕುಳಿತ ಪರಮೇಶ್ವರನ ಹೃದಯದೊಳಗಿಲ್ಪಟ್ಟಿಸಿ ಬ್ರಹ್ಮರಂಧ್ರದೋಳು ಒಪ್ಪುವ ಅಮೃತ ಬಿಂದು ಬೀಜವೆಂಬ ವೀರ್ಯಾರಸವನ್ನು ಸರ್ರನೆ ಆಧಾರ ಚಕ್ರ ಕಿಳಿಸಿ ಪಾರ್ವತಿಯ ಪಾಲಿಗೆ ಮಾಡಿಸಿದೆ. ಈಶ್ವರನಿಗೂ ಗೌರಿಗೂ ಸಮಾಗಮಗೊಳಿಸಿ ಷಣ್ಮುಖನ ಹುಟ್ಟಿ ತಾರಕನಂ ಕೊಂದು ತತ್ಯಾಶ ಕೋಟಿ ದೇವತೆಗಳನ್ನು ರಕ್ಷಿಸುತ್ತಿದ್ದಾರೆ. ಅಹೋ ಕಾಂತಿಯೇ, ನೀನು ಹಿಂಭಾಗದಲ್ಲಿ ನಿಲ್ಲು. ಬಳಿರಿಯ ಎಲೈ ಸಾರಥಿ ಭೂಪತಿ ಇನ್ನೇತಕ್ಕೆ ತಟ ವಸಂತ ನಂಕರಿ ಚಂದ್ರ ನಂಬರ ಹೇಳು ಭೃಂಗಾವಳಿಯ ಬಿಲ್ಲು ಹಕ್ಕನ್ನು ಎನ್ನ ಕರಕ್ಕೆತ ಪಂಚಶರಂಗಳನ್ನೆಲ್ಲ ಕರಕ್ಕಿ ನೀಡು. ಪದ್ಮಿನಿ ಅರ್ತಿನಿ ಚಿತ್ತಿನಿ ಶೇಕಿನಿ ನೀವು ನಮ್ಮ ಕೂಡ ಪಥಮಮ್ಮಿಡಿಯಿರಿ. ನಿಮ್ಮ ಕುಚಗಳಿಂದ ಬಿಗಿದಪ್ಪಿ ಮೋಹ ಪಡುವಂತೆ ಮಾಡಿರಿ. ಇದೇ ಎನ್ನ ಬಳಿರಿಯ ಎಲೈ ಸಾರಥಿ ಭೂಪತಿ ಏಮಕೂಟಕ್ಕೆ ರಥವನ್ನುಡಿಯಲೈ ಸಾರಥಿ ಅತಿ ಜಾಗ್ರತೆ. ನಿಮ್ಮ ಚಂದ್ರ ಭೂಪತಿ ಅಯ್ಯ ಮನ್ಮಥ ತಂದೆ ವೀಳ್ಯಮಿಡಿ ಚಾಕ್ರದಿಂದ ಹೇಮಕೂಟಕ್ಕೆ ಹೋಗಿ ನಿನ್ನ ಮೋಹನಾಸ್ತ್ರದ ಪರಮೇಶ್ವರನ ಗೆದ್ದು ಬಾ ಎಂದು ವೀಳ್ಯಂ ಕೊಡುವೆನು. ಇಡೀ ಇಡೀ ನಂದನಾಗಣಿ ಚೀಮಣಿ ನಗರಕ್ಕೆ ಸೂಚಿಯಿಂದ ರಥವನ್ನು ಬಿಡುವಂತನಾಗಿ ಸಾರ್ಥಿ ನಿಮ್ಮ ಚಂದ್ರ ಭೂಪತಿ ಪರಮೇಶ್ವರ ದೇವೇಗೌಡ ಅವರು ಮ್ಯಾನೇಜರ್ ಜಿನಗಪ್ಪನವರಿಗೆ 500 ರೂಪಾಯಿ.
ಭಕ್ತ ಪಾಲನ ಮಮ ಜೀವನ ಭಕ್ತ ಪಾಲನ ಮಮ ಜೀವನ ಬುದ್ಧಿಯಿಂದಲೇ ಪಾಲಿಪೆ ನಾನು ಬುದ್ಧಿಯಿಂದಲೇ ಪಾಲಿಪೆ ನಾನು ಭಕ್ತ ಪಾಲನ ಮಮ ಜೀವನ ಪಾರ್ವತಿ ಭಾವಕ್ಕೆ ಮೆಚ್ಚಿ ನಾನು ಭಕ್ತರ ಭಾವಕ್ಕೆ ಮೆಚ್ಚಿ ನಾನು ಶತನಾಗಿ ನಾ ಕೊಡುವೆ ವರವನು ಶತನಾಗಿ ನಾ ಕೊಡುವೆ ವರವನು ಮುಕ್ತಿ ಪದವಿಯ ಅನುಗ್ರಹಿಸುವೆನು ಮುಕ್ತಿ ಪದವಿಯ ಅನುಗ್ರಹಿಸುವೆನು ಭಕ್ತ ಪಾಲನ ಮಮ ಜೀವನ ಭಕ್ತ ಪಾಲನ ಮಮ ಜೀವನ ಯುಕ್ತಿಯಿಂದಲೇ ಪಾಲಿಪೆ ನಾನು ಯುಕ್ತಿಯಿಂದಲೇ ಪಾಲಿಪೆ ನಾನು ಭಕ್ತ ಪಾಲನ ಭಕ್ತ ಪಾಲನ ಭಕ್ತ ಪಾಲನ ಕೇಳಿದೆ ಬಂದರಂತ ಹಾರನ್ನು ಕೇಳಿದ ಭೂಪ ದಿವ್ಯ ಪ್ರತಾಪ ಹೊಲಿಗೆ ಎಲೈ ಮಾಲ್ನವ ದೇವ ಪೂತನಗದ ಅಂಬಲಕ್ಕೆ ದುಡಿಸಿದಲ್ವಗನಲ್ಲ ಬೆಗಲ ಸಂಕಲ್ಪ ಇಬ್ಬಾಗ ಮಾಡುವ ಶತ ಸ್ಫುಟಕ್ಕೆ ಅಬ್ದಿದಲ್ಲದಂತಲ್ಲಿದೆ ಎಲ್ಲ ಇರುತ್ತ ಬಂದು ರೋಜನಲು ಕಂಡ ಭಯವಿಲ್ಲದೆ ಮಾತನಾಡುವ ನೀರು ನಾವಲ್ಲ ಸೂತ ಸುಗುಣ ಲಕ್ಷಾತ ಓಹೋ ದೇವ ನಾವು ದಾರಂದರೆ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟೋಳ ಸಾರನ್ನು ಕರೀತಾರೆ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಹೊಲಿಗೆ ಎಲ್ಲ ಈ ಸಾಲದಿ ನಾವು ದಾರಂದರೆ ತಾವುದಾರು ದೇವ ಅಖಿಲ ಲೋಕಂಗಳ ಸುಲ ಸುಲ ಭಕ್ತರು ಬಾಲಿ ಪಾತ್ರಿ ಲೋಕ ಪ್ರತಾಪಾತ ಜನಂದಲ ಹಂದಕ ಸುರ ತ್ರಿಪುಲ ಸುಲಂಬ ಸಕ್ಕಿಲಿಂದ ವಿಕ್ಕಿಲ್ವ ಫಲೆ ದೇವ ರಕ್ಕಸಲ ಕುಲವನ್ನು ನಾಶಗೊಯ್ದು ಪಾದಂಬುಜದೊಳು ಕಿಂಕಲಾಗಿ ಬರುವೆಲ ಇದು ಅಲ್ಲದೆ ಯಕ್ಷಕಂದಲ್ವ ಸಿದ್ಧ ಸಾಧ್ಯ ಮನ ಮುನಿಗಳ ಸೌಖ್ಯದಲ್ಲಿರುತ್ತ ಪಂಪಾಪದೆಯನ್ನ ಹೆಗಲ ಮೇಲೆ ಹೊತ್ತು ಅಲ್ಲಿಲ್ಲ ಲಕ್ಕು ಲೋಕಗಳನ್ನು ಬಂದು ಚಂಚಲಿ ಬಂದು ಒಂದೇ ಒಂದು ದೈವ ಚಂದ್ರವತಿ ಪರಮಾತ್ಮನ ವಾಹನನಾದ ನಂದೀಶ್ವರರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬುಳಿಗೆ ಎಲ್ಲ ಈ ಸಾಲದಿ ಈ ಶೃಂಗಾರದಿಂದ ಕಂಗಳ ಸ್ವರಂಗ ಮಂಟಪಕ್ಕೆ ಬಂದು ತಾತ್ಪರ್ಯ ಹೌದು ದೇವ ತ್ರಿಲೋಕಕ್ಕೆ ಕರ್ತನಾದ ಶಾಂಬಶಿವನಲ್ಲಿ ನಮ್ಮ ಜಾಗ್ರದಿಂದ ಬಲ ಹೇಳಿದ ಕಾರಣವನ್ನು ವಾಯ್ದು ಕಂಡಿಗ ಸಾಲದಿ ತಿಳಿದ ನಾನು ಒಂದು ಸಂಗತಿ ಒಳ್ಳೆಯ ಭೂಪತಿ ಪೀಡ ಅಲಂಕಾರ ಜಾಗೃತಿ ಎಲ್ಲ ನಂದೀಶ್ವರ ಅಹೋ ಶಂಕರ ಹೇಮಕೂಟ ಗುಹಾಂತರದ ಒಳ್ಳು ರಾಜರಾಜೇಶ್ವರಿಯಂ ಕುರಿತು ತಪಸ್ಸಿಗೆ ಕುಳಿತುಕೊಳ್ಳುವೆನು. ಆದ ಕಾರಣ ಒಬ್ಬರನ್ನೂ ಒಳಕ್ಕೆ ಬಿಡಬೇಡ. ಸಾಕ್ಷಾತ್ ಸತಿಮಣಿ ಏನಾದರೂ ಬಂದರೆ ಬಂದರೆ ಅವಳ ಗುರುತನ್ನು ನೋಡಿ ಒಳಕ್ಕೆ ಬಿಡು ಕಂಡಿಯ ನಂದೀಶ್ವರ.
ಅದೇ ಫಲ ಕೊಡುವಾಗಲೈ ಮಹಾದೇವ. ಭೂಪತಿ ಸೂರನಲ್ಲ ಗಲ್ಲ ಕನ್ನಲ್ ಬಲ್ಲಿ ಯಾವನೇ ಆಗಲಿದ್ದ ಕೈ ಬಂದಲೇ ಹ ಬಾಂಧವನ ನಂಜಾಯಿಗಳನ್ನು ಕಾವಲು ಬರುತ್ತೇಳು. ಅಪ್ಪಿದಪ್ಪಿದ ಹಾಲಾದಲ ಬಂದಲೇ ಬೋಳಿನ ಅಂತ ಮುಷ್ಟಗಳನ್ನು ಪೊಲೀಸ್ ಬಾಂಬರಕನ್ನ ಬಳಿಯ ಬಂದ ಮುಕ್ಷಿ ದಂಡನ ಎನ್ನುವುದಲೇ ಸಾಲದಿ ಒಂದು ಜಾಗ ನಿಮ್ಮ ಚಂದ್ರ ಭೂಪತಿ ಇವುಗಳನ್ನು ಬಿಟ್ಟು ಜ್ಞಾನ ಯೋಗಿಯಾಗಿ ಈ ಪಪ್ಪಾಸ್ಥಳಕ್ಕೆ ತಂಗಾಳಿಯ ಮಂಟಪಗಳು ಮತ್ತೆಲ್ಲಿ ನೋಡಿದರು ರಸದಾಳಿಯ ಬಸರ್ ಎಲೆಗಳು ಆಕಾಶವೆಂಬ ಕನ್ನಡಿಗಳು ಕಾಣುವ ಬಾಲ ಸೂರ್ಯನ ಬೆಳಕಿಗೆ ಒಲಿಯುವ ಮಾತಂಗ ವಾಯವಂತ ಹೇಮಕೂಟ ಕಿಚ್ಚಿಂದಾದಿ ಪಂಚಪರ್ವತಂಗಳ ಶಿವೋತ್ಸಾಹಿಗಳನ್ನು ನೋಡು. ರಮಣ ಎಲ್ಲಿ ನೋಡಿದರು ತಂಗಾಳಿಯ ಮಂಟಪಗಳು ಮತ್ತೆಲ್ಲಿ ನೋಡಿದರು ಶಿಲಾ ಗೋಪುರಗಳು ಇದೇ ನೋಡು ವಿಜಯ ಬಿಡಲ ಇತ್ತ ನೋಡು ವೆಂಕಟೇಶ್ವರ ನೋಡಿದನು ಕಾಂತ ಶ್ರೀರಾಮಚಂದ್ರನ ಸೀತಾದೇವಿಯಂದ್ರಾಗಲೇಶ್ವರನಿಗೆ ಭೋಗಲಾಗಿಸಿ ಪಂಪಾಪತಿಯ ಪೂಜೆಯನ್ನು ಮಾಡಿ ಚಾತುರ್ಮಾಸಕ್ಕೆ ಕುಳಿತ ವಿರೂಪಾಕ್ಷೇಶ್ವರನ ಮುಂದೆ ಸೇವೆ ಮಾಡಿ ನೋಡು. ಯುಗ ಯುಗಾಂತರಗಳಿಂದ ಶಿವನೊಡನೆ ತಪಸ್ಸಿಗೆ ಕುಳಿತು ಮಹಾಪರ್ವತಗಳಂತೆ ಕಾಣುವ ಯತಿಗಳ ಸಮುದಾಯದಿಂದ ಕೂಡ ನೋಡು. ನೋಡಿದನು ಪ್ರಿಯ ಈ ಪುಣ್ಯ ನಮಗಲ್ಲದೆ ಶ್ರೀಕೃಷ್ಣ ರುಕ್ಮಿಣಿಯರಿಗುಂಟೆ. ಸುಂದರಿಯೇ ಈಗೋ ಈ ಸ್ಥಳದಲ್ಲಿ ರಮ್ಯತರ ಪುಣ್ಯ ಪ್ರಥಮವಾದ ಯತಿಗಳ ಸಮುದಾಯದಿಂದೊಪ್ಪುವ ಸುಶೃಂಗಮಂ ನೋಡಿದೀಯಾ? ಅಯ್ಯೇ ಸುಂದರಿ, ಈ ಮಾತಂಗದೊಳು ಮುಪ್ಪಿನ ಮುದುಕರು ಹೋಗಿ ಶಿವಹೋಂ ಅರಹೋಂ ಎಂದು ಸ್ನಾನವನ್ನು ಗೈದರೆ 14 ವರ್ಷ ವಯಸ್ಸು ಬಂಗಾರದಂತ ದೇಹ ಒಳೆಯುತ್ತದೆಯಂತೆ. ಆಮೇಲೆ ಈ ತೀರ್ಥವೇ ಋಣಮುಕ್ತವೆಂಬ ತೀರ್ಥ ನೋಡುರತೆ. ಅಧಿಕ ಪಾಪಂಗಳಂ ಸುಟ್ಟು ಭಸ್ಮ ಮಾಡುವ ನಾರಾಯಣ ತೀರ್ಥ, ದುರ್ಗಿ ತೀರ್ಥ, ಭಾಗೀರಥಿ ತೀರ್ಥ, ನಾಗತೀರ್ಥ, ಚಕ್ರತೀರ್ಥ, ಶಿವಲಿಂಗ ತೀರ್ಥ, ನಾದರ ತೀರ್ಥ, ತುಮೂರ ತೀರ್ಥ, ಭೀಮತೀರ್ಥ, ವಶಿಷ್ಠ ತೀರ್ಥ, ಜಮದಗ್ನಿ ತೀರ್ಥ
ಈಕೋ ಈ ತೀರ್ಥಂಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಗೆ ಕೋಟಿ ಅಧಿಕವಾದ ದೇವಸ್ಥಾನವನ್ನು ನೋಡಿದ್ಯಾ? ನೋಡಿದೆನೋ ಕಾಂತ. ಸುಂದರ, ಈ ಉಗ್ರ ನರಸಿಂಹನಂ ನೋಡು, ಹೇಮಕೂಟೇಶ್ವರನಂ ನೋಡಿ ಕೈ ಮುಗಿ ಕಾಮಿನಿ. ಆಗಲಿ ಪ್ರಿಯ. ಬಾಣ ತೀರ್ಥಮಂ ನೋಡು, ಶಿವಕುಮಾರ ಗಣನಾಥನಂ ನೋಡು, ಉತ್ಥಾನ ವೀರಭದ್ರನಂ ನಿರೀಕ್ಷಿಸು. ರಮಣ, ಎತ್ತಮಾನ ಮುಕ್ತ ಮಾಲದೆಂತೊಪ್ಪುವ ಜಲವಿಲಾಲ ತುಂತುರು ಅನಿಗಳಿಂದ ತುಂಗಾ ತರಂಗಿಣಿ ತೀರಸೋಳ್. ಅಕೋ ನೋಡು ವಸಿಷ್ಠಾಶ್ರಮ, ಇಕೋ ನೋಡು ವಿದ್ಯಾರಣ್ಯರ ಸಿಂಹಾಸನ, ಎಡಬಲದಲ್ಲಿ ಪೂಜಾ ಮಂಟಪಗಳು. ಕಾಂತ, ಎಲ್ಲಿ ನೋಡಿದರು ಬಿಲ್ವ ವೃಕ್ಷಾದ್ಯ ಕೀಳ ನಾನ್ನ ಪುಷ್ಪ ಕಮಲಾಯುತ ಬಾಲ ಮುನಿಗಳ ಸಮುದಾಯವು. ಎತ್ತ ನೋಡಿದರು ಕಚೇರಿಯ ಜನವಿವಾರ, ಶಿವ ಓಂ ಹರ ಓಂ ಎಂಬ ಗಂಟಾರ ಶಬ್ದವನ್ನು ಕೇಳಿದೆಯಾ? ಕಾಂತಿ, ಏನು ಪುಣ್ಯ ಸ್ಥಳಮಂ ನೋಡಿದೆವು ಕಾಂತೆ. ಹೌದು ಕಾಂತ. ಈಗ ನಾವು ಮಾತಂಗ ಪರ್ವತದ ಕೆಳಗಿನ ಬಜಾರಕ್ಕೆ ಬಂದೆವು. ಹೌದು ಸುಂದರ. ಈಕೋ ನೋಟ ವಜ್ರ ವೈಡೂರ್ಯ ಗೋಮೇತಿಕ ಪುಷ್ಯ ರಾಗಮರಕತ ಮಾಣಿಕ್ಯದಿಂದ ಕೆತ್ತಿಸಿದ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾರ ನೋಡಿದೆನೋ ಕಾಂತ. ಕಾಂತ, ಓಹೋ ಓಹೋ ಪಂಪಾಪತಿ, ನಿನ್ನ ಸಮಾನ ಭಾಗ್ಯವಂತರು ಧಾರಿರವರು. ಬಂಗಾರದ ನಂದಿಧ್ವಜ ಸ್ತಂಭದಾಚೆಯ ಬಂಗಾರದ ನಂದಿಧ್ವಜ ಸ್ತಂಭದಾಚೆಯ ಭಾಗಕ್ಕೆ ಜನಸಂದಣಿಯೋಳ್ ಸಾಲು ಸಾಲಾಗಿ ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಣುವ ರಥಸ್ತಂಭಗಳನ್ನು ನೋಡಿದೀಯಾ? ನೋಡಿದೆನೋ ಕಾಂತ. ಕಾಂತಿ, ಸುಂದರ, ಇಲ್ಲೇ ನೋಡು ಕಾಂತಿ. ರಥತಲಕ್ಕೆ ಪಾದವನ್ನೊತ್ತಿ ಕೊನೆಗೊಮ್ಮಿನಿಂದ ಹಂಬರ ಮಂಚಿಮ್ಮುತ್ತ ಒಮ್ಮೆಂದ ಹೊಂಕರಿಸಿ ಗಂಗೆ ತೊಗಲು ಕಾಲ್ಗೊರಚೆಗೆ ತಗಲುವಂತೆ ಜಗದ್ಗುರು ಲಿಂಗ ಜಂಗಮ ಪಾದ ತೀರ್ಥ ಪ್ರಸಾದ ಸೇವಿತ ವೀರಶೈವ ಪ್ರಜಾಪುಂಜ ಕಾಂತಿ. ಪಂಪಾಪತಿಯನ್ನು ಪತ್ತು ಕ್ಷಣಾರ್ಧದೊಳ್ 14 ಲೋಕಮಂ ಸಂಚರಿಸುವ ಎದುರು ಬಸವೇಶ್ವರನೆಂಬ ನಂದೇಶ್ವರನ ಮಹಾಕಾವಲಿಯ ಭೀಕರವನ್ನು ನೋಡಿದೆಯಾ? ನೋಡಿದೆನೋ ಕಾಂತ. ಸ್ವಾಮಿನಿ ವಲ್ಲಭ, ಈತನಾಗ್ನಿಯಲ್ಲಿಯೇ ಈ ಪುರದ ಶೃಂಗಾರ ಧರ್ಮ ಸದ್ಧರ್ಮ ಯೋಗ ಯೋಗಾಸನ ಯಜ್ಞಾದಿಗಳು ನಡೆಯುತ್ತಾವಲ್ಲದೆ ಇಲ್ಲವೇ ಈ ಗೊಂಡಾರಣ್ಯದಲ್ಲಿ ಈ ಋಷಭೇಂದ್ರನ ಹಂತಕಣ್ಣ ಹೊಂದಿಲ್ಲದಿದ್ದರೆ ಈ ಪಂಪಾಪತಿ ಆಗುತ್ತಿಲ್ಲಿ. ಹೌದು ಕಾಂತ. ಬಳಿರೆ ಎಲೈ ತಲುಳದೆ ನೀನು ತಾನು ದಾಲಾಗ್ದೆಯಿಂದ ಬಂದಿರುವನು ಚೇತುಲ್ ದುಷ್ಟನಾಗಿ ಜಂತುವನ್ನು ಮಾತನಾಡಲ್ಲ. ನೀನು ದಾಲುವಲ್ಲ ಬಾಲಶ್ರೇಷ್ಠ ಇಲ್ಲಿ ಪಟ್ಟಣಕ್ಕೆ ಬಂದರು ಕಾಲ್ ಮಾಡ್ಲೇನು? ದಾಲ್ ಹಾಕ್ದೆಯಿಂದ ಬಂದಿರುವುದು ನಿನ್ನ ಸೈನ್ಯವೇನು, ನಿನ್ನ ವಂಶವೇನು, ನಿನ್ನ ಕಲ್ಪುಲ್ಕವೇ ಹುಟ್ಟುಗ. ಅಹೋ ಋಷಭೇಂದ್ರ, ಬಳಿಗ ಬಾಲಶ್ರೇಷ್ಠೆಯಿಂದ ಬಂದ ನನ್ನ ಕೋಪಾಗ್ನಿಯಿಂದ ದಗ್ಧಗಿಸುವ ಗಂಡಿಗ ಮೂಲ ಈಗಲ ಈಗಾದ. ಅಹೋ ಋಷಭೇಶ, ಹೇಳುವಿನ ಕೇಳು. ಅದೇನು ಚೆನ್ನಾಗಳು ಚೆನ್ನಾಗಿ ಕೇಳು. ಚೆನ್ನಾಗಳು
ಅಲ್ಲ ಋಷಭೇಶ ಚೆನ್ನಾಗಿ ಕೇಳು. ಎಲ್ಲ ಋಷಭೇಶ ಈ ವೇಳ್ಯದಲ್ಲಿ ಎನ್ನಂದಾರೆಂದು ಕೇಳಿದೆಯಾ? ಸಹಜವಾಗಿ ಕೇಳಲ್ವಲ್ಲ. ಶ್ರೀಕೃಷ್ಣ ದ್ವಾರಕೆಯ ನಾಥನು ಶ್ರೀಹರಿಯ ಕುಮಾರ ಯತೇಶ್ವರನ ಗಂಡ ಮಹಾಪ್ರಚಂಡ ಮನ್ಮಥನೇ ನಾನು. ಹರಿಯಾಜ್ಞೆಯಿಂದ ಹರನ ತಪಸ್ಸು ಭಂಗ ಮಾಡಲಿಕ್ಕೆ ಬಂದಿರುವನೆ ಹೊಳೆಯಕ್ಕೆ ದಾರಿ ಎಂಬುದು ಋಷಭೇಂದ್ರ ಲಸದ್ಗುಣ ಸಾಂದ್ರ. ಎಲೈ ಮೂಡ ಹೃದಯ ಎಲ್ಲ ಕಣ್ಣಿಟ್ಟಿಗೆ ಈಡಾಗಬೇಡ. ಓಳೆಯಕ್ಕೆ ಒಬ್ಬನನ್ನು ಬಿಡುವನನ್ನು ಸಂಬಸಿವನಲ್ಲ ಹಾಕಲಲ್ಲ ಹಾಕುವನ ಸುಮ್ಮನೆ ಮಾತಂಗಳಲ್ಲಿ ಇಳಿದು ಹೋಗದಲ್ಲ ಬಹುಬೇಕಲೇ. ಎಲೈ ವೃದ್ಧ ಪಶುವೆ, ಎಲೈ ಮೂಡ ಬಜೆ, ನೆತ್ತಿಯ ಮೇಲೆ ಜತ್ತೇನೆ ಕೋಡೆರಡು ಗಾಢವಾಗಿ ಬೆಳೆಸಿಕೊಂಡಿರುವನೆಂಬ ಗರ್ಭದಿಂದ ಈ ಮಾತಂಗವನ್ನು ಇಳಿದು ಹೋಗುವುದಕ್ಕೆ ನೀನೆಷ್ಟರವನು? ಮೂಡ ಎಲೆಯದೊಳಲೆ ಈಕೋ ಈ ಪುಷ್ಪಶರದಿಂದ ನಿನ್ನ ಶೃಂಗಗಳೆರಡು ಸಾಂಗವಾಗಿ ಮುರಿದು ಬೋಳ ಬಡವೋರಿಯ ಮಾಡಿ ನಿಲ್ಲಿಸುವ ತ್ರಾಣವಂತ ನೀಲಕೇತನಿಗೆ ನಿನ್ನ ಹೀನ ನುಡಿಗಳನ್ನು ಆಡಿದರೆ ನಿನ್ನ ಪ್ರಾಣ ಉಳಿತೇನೋ ಮೂಡ ಗಾರ. ಒಲಿಯುವ ಬೆಲೆ ಮುಸಿಬಲ ವಾಸ್ತಳ ಎಲ್ಲ ಬಂದ ಅಲಿಬಲ ಬಂದ ಅಲಬಲ ಶೈಲ ಬಲ್ಲ ಎಲ್ಲ ಕೋಪಾಗ್ಲಿಯಿಂದ ದಗ್ ದಗಜ್ ಬಿಡೋರು ಕಣ್ಣಿಗ ಮೂಡ